ಮುಂದಿನ ಹಳ್ಳಿಗಳು ಒಂದು ಕೆರೆ ಅಥವಾ ನೀರಾವರಿ ಆಗಲೇಬೇಕಾದಂಥದ್ದು ಮಾತು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಆರೋಗ್ಯ ಕೇಂದ್ರಗಳು ಬೇಕು. ಕರೆಕ್ಟ್ ಇದು. ಎಲ್ಲರಿಗೂ ಆರೋಗ್ಯ ಫ್ರೀಯಾಗಿ ಸಿಗುವಂಥದ್ದಾಗಬೇಕು. ಶಿಕ್ಷಣ ಆರೋಗ್ಯ ಎರಡೂ ಸಿಗುವಂಥದ್ದಾಗಬೇಕು. ಎಲ್ಲರೂ ಸಿಗಬೇಕು. ಸಿಕ್ಕಾಗಿ ಜನ ನಿಮ್ಮ ಫಾಲೋವರ್ಸ್ ಆಗ್ತಾರೆ. ಈ ಕೆಲಸ ಮಾಡಿ ನಿಂತಾವ. ಅದೆಲ್ಲ ಬಿಟ್ಟು ಏನೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಭೇಟಿ ಆದ್ರೆ ಸಿಕ್ಕ ಮಾತಾಡಿ ಮುಂದಿನ 2,500,000 ಮುಂದಿನ 10,000 ಯಾಕೆ ಬೇಕ್ರಿ ಇದೆಲ್ಲ ಕೆಲಸ? ನೀವು ಕೊಟ್ಟಿದ್ದ ಕೆಲಸ ಮಾಡಿರಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನು ಸಾಧಿಸಲು ಇಬ್ಬರೂ ನಾಯಕರು ಒಂದಾಗಿ ಹೋಗಬೇಕು. ಇವೆಲ್ಲ ಸಾಧ್ಯ ಆಗಬೇಕಾದ್ರೆ ಇಬ್ಬರು ಒಂದಾದ್ರೆ ಮಾತ್ರ ಸಾಧ್ಯ. ನೀವು ದಿನಕ್ಕೊಮ್ಮೆ ಜಗಾಡ್ತಾ ಹೋದ್ರೆ, ಕಚ್ಚಾಡ್ತಾ ಹೋದ್ರೆ ನಾ ಏನು ಹೇಳಿಕ್ಕೆ ಸಾಧ್ಯ? ಇಬ್ಬರು ಪ್ರಜ್ಞಾವಂತರು, ತಿಳುವಳಿಕೆ ಅವರು. ನೀವು ಹಿಂಬಾಲಿದ್ರು ನಿಮ್ಮ ತಿಳುವಳಿಕೆ ಅವರು ಇದ್ದಾರೆ. ಅವ್ರಿಗೆಲ್ಲ ಬಾಯಿ ಮುಚ್ಚಿಸ್ರಿ, ನೆಮ್ಮದಿಯಿಂದ ಕೆಲಸ ಮಾಡಕತ್ತಾರೆ. ಆದರೂ ಇನ್ನೂ ನಮ್ಮ KN ರಾಜನ್ ಅಂತವರು, ಸ್ವತಃ ಸಿದ್ದರಾಮಯ್ಯನ ಮಗ ಯತೀಂದ್ರ ಅಂತವರು ಮುಂದಿನ 5,000, ಮುಂದಿನ 5 ವರ್ಷ ಇವರ, ಮುಂದಿನ 2 ವರ್ಷ ಅವರ ಬಂಡಸರು, ಇವರ ಮಂಡಸರು. ಇದು ಯಾಕೆ ಬೇಕಾಗಿದೆ? ಏನು ಅವಶ್ಯಕತೆ ಇದೆಯಲ್ಲ ಇವತ್ತು ಹೇಳುವಂಥದ್ದು? ಯಾರು ಎಬಿಲಿಟೀಸ್ ಇದ್ದೇ ಇರ್ತಾರೆ. ಈಗ ಇರೋರು 2-3 ಮಂದಿ, ಪರಮೇಶ್ವರಪ್ಪನವರು, ನಮ್ಮ DKC ಅವರು, ಈಗ ಸಿದ್ದರಾಮಯ್ಯನವರು ಈಗಿದ್ದಾರೆ. ಈಗ ಮುಂದೆ ಬರೋದು ಹೀಗೆ ಯಾಕೆ ಚಿಂತೆ? ನಿಮಗೆ ಒಳ್ಳೆ ಪೋರ್ಟ್ಫೋಲಿಯೋದ. ಅವರು ಗೃಹ ಮಂತ್ರಿ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ ಗದ್ದಲಾಗದಂಗೆ ಪ್ರೀತಿಯಿಂದ ಎಲ್ಲ ಜಾತಿಯವರು ಕೂಡಿ ಹೋಗುವಂಥ ವ್ಯವಸ್ಥೆಯನ್ನು ನಮ್ಮ ಪರಮೇಶ್ವರರು ಮಾಡಬೇಕಾಗಿದೆ. ರಾಜಣ್ಣವರು ಸಹಕಾರ ಸಂಘ ಕೊಟ್ಟಿದ್ದಾರೆ, ಸಹಕಾರ ಮಿನಿಸ್ಟರ್ ಇದ್ದಾರೆ. ಅವರು ಸಹಕಾರ ಕ್ಷೇತ್ರ ಹೇಗೆ ಕೆಲಸಗಳಾಗಬೇಕಾಗಿದೆ? ಪ್ರತಿಯೊಂದು ಸಹಕಾರ ಕ್ಷೇತ್ರದ ಈ ಬ್ಯಾಂಕ್ ವ್ಯವಸ್ಥೆಗಳಿಂದಾಗಿ ಇಲ್ಲಿ ರೈತರಿಗೆ ಅವ್ರ ಬದುಕಿಗೆ ಅನುಕೂಲ ಆಗೋದು ವ್ಯವಸ್ಥೆಗಳು ಮಾಡಬೇಕಾಗ್ಯದ. ಅನೇಕ ಕೆಲಸಗಳಾಗಬೇಕು. ಸಹಕಾರ ನಂಗೆ ಮಾಡಿದ್ದೇನೆ, ಸರ್ಕಾರಕ್ಕೆ ಒಂದು ಪರ್ಯಾಯವಾಗಿರಲಿಪ್ಪ ಅಂತಾರೆ. ಅದನ್ನು ಬಿಟ್ಟು ಎದ್ದ ತಕ್ಷಣ ಏನೇನೋ ಮಾತುಗಳವರು. KN ರಾಜಣ್ಣರು ಸಹಿತ ಇವತ್ತು ಕಾಂಗ್ರೆಸ್ಸಿನ ಒಂದು ರೀತಿ ಯತ್ನಾಳದಂಗೆ ಆಗಿದ್ದಾರೆ. ಇದು ಕಣ್ಣಿ ಕಾಣುತ್ತಿರೋದು ರಾಚುತ್ತಿರುವಂಥ ಸತ್ಯಗಳಿವೆಲ್ಲ. ಈ ಮಾತನ್ನು ಹೇಳಿ ಅವರು ಏನು ಮಾಡ್ತಾಯಿದ್ದಾರೆ? ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇಬ್ಬರಿಗೂ, ನೀವು ಬಿಡ್ರಿ ಜಗಳ ಅಂತೇಳಿ. ಕಲ್ಯಾಣ ಕರ್ನಾಟಕ ಸೇರಿದಂತೆ ಈ ಭಾಗದಲ್ಲಿಯೇ ಜನರು ನಮ್ಮ ಪಕ್ಷಕ್ಕೆ 7 ಸ್ಥಾನಗಳು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿದ್ದರು ಅವರು. ಕಲಬುರಗಿ ಜೇವರಿಗೆಯಲ್ಲೇ ಈ ಜನ ನಮ್ಗೆ 7 ಸೀಟ್ ಕೊಟ್ಟಿದ್ದಾರಪ್ಪ ಅಂತಂದರೆ, ಆ ಶಕ್ತಿ ಕೊಟ್ಟವರು ಹೊಟ್ಟೆಗೆ ಆಹಾರ ಕೊಡಿ, ಅವ್ರಿಗೆ ಆಹಾರ ಕೊಡುವಂಥದ್ದು ಮಾಡಿರಿ, ಬದುಕೋದು ಕೊಡ್ರಿ, ಅಗ್ರಿಕಲ್ಚರ್ ಬಗ್ಗೆ ಒಂದು ಇದನ್ನು ಮಾಡಿರಿ. ನಿಮ್ಮ ಪ್ರತಿಯೊಂದು ಯೋಜನೆಗಳು ಮೈಸೂರಿನಿಂದ ಆರಂಭವಾಗಿ ದಾವಣಗೆರೆಗೆ ಕೊಡುತ್ತವೆ. ಇದು ಶಿವಕುಮಾರ್ ಅವ್ರ ಕುರಿತ ಹೇಳುವಂಥದ್ದು. ದಾವಣಗೆರೆಗೆ ಬಂದು ನಿಂತು ಬಿಡ್ತಾವೆ. ನೀವು ಹಂಗೆ ಮಾಡಬೇಡ್ರಿ. ನೀವೇನು ಮಾಡ್ರಪ್ಪ ಅಂತಂದ್ರೆ, ಇನ್ನು ಮುಂದೆ ಕಲ್ಯಾಣ ಕರ್ನಾಟಕದಿಂದ ಆರಂಭಿಸಬೇಕು. ಕಲ್ಯಾಣ ಕ್ರಾಂತಿಯಾಗಿ